ಚನ್ನಪಟ್ಟಣ ತಾಲೂಕಿನ ಮುದಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ 7 ಮಂದಿ ಕಾಂಗ್ರೆಸ್ ಬೆಂಬಲಿತರು ಹಾಗೂ 4 ಮಂದಿ ಜೆಡಿಎಸ್ ಬೆಂಬಲಿಗರು ಆಯ್ಕೆಗೊಂಡಿದ್ದು ಆಡಳಿತ ಮಂಡಳಿ ಕಾಂಗ್ರೆಸ್ ಪಾಲಾಗಿದೆ. ಸಾಮಾನ್ಯ ಸ್ಥಾನದಿಂದ ನಿರ್ದೇಶಕರಾಗಿ ಮುದಗೆರೆ ಗ್ರಾಮದ ಸಿ ಅಂಕೇಗೌಡ, ಎಂಸಿ ಶಿವರಾಮು, ಎಂಎಚ್ ದೀಪಕ್, ಎಂಇ ಚಂದ್ರು, ಜಯಕುಮಾರ್ ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ ಮುದಗೆರೆ ಗ್ರಾಮದ ಎಚ್ಸಿ ಹೇಮಾವತಿ, ಕೋಲೂರು ಗ್ರಾಮದ ಲಕ್ಷ್ಮಮ್ಮ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರದಿಂದ ಕೋಲೂರು ಶಿವರಾಮು, ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ಮುಕುಂದ ಕರಿಯಪ್ಪ, ಬಿ ಮೀಸಲು ಕ್ಷೇತ್ರದಿಂದ ಮುದಗೆರೆ ಚಂದ್ರು, ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಮುದಗೆರೆ ದಿನೇಶ್ ಆಯ್ಕೆಗೊಂಡರು. ಇನ್ನು ನೂತನ ನಿರ್ದೇಶಕರನ್ನ ಬಮೂಲ್ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ಮತ್ತು ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಲಿಂಗೇಶ್ ಕುಮಾರ್, ಸಹಕಾರ ಕ್ಷೇತ್ರದಲ್ಲಿ ಯುವಕರಿಗೆ ಮನ್ನಣೆ ನೀಡಿರುವ ಮತದಾರರಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ರೈತರಿಗೆ ಅಗತ್ಯವಿರುವ ಸಾಲ ಸೌಲಭ್ಯ ಕಲ್ಪಿಸಲು ಹಾಗೂ ಸದಸ್ಯರ ಹಿತವನ್ನ ಕಾಯಲು ಹೊಸ ಆಡಳಿತ ಮಂಡಳಿ ಮುಂದಾಗಲಿದೆ ಎಂದು ತಿಳಿಸಿದರು. ಮುದಗೆರೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಈ ದಿವಸ ಎಲ್ಲ ಈ ಅಕ್ಕಪಕ್ಕ ಕೋಲೂರು, ಮುದಗೆರೆ, ಸೀಮನಹಳ್ಳಿ ಮತ್ತು ಮುಕುಂದ, ಒಳಗೆರೆ ದೊಡ್ಡಿ ಎಲ್ಲ ನಮ್ಮ ಸಂಘದ ಸದಸ್ಯರು ಈ ದಿವಸ ತುಂಬ ಹೆಚ್ಚಿನ ಇವತ್ತು ನಾವು 7 ಜನ ನಮ್ಮ ಟೀಮಿಂದ ಏನಕ್ಕೆ ನಾವು ಗೆದ್ದಿದ್ವಿ. ಸನ್ಮಾನ್ಯ ಇದರನ್ನೇನು ಯಾವುದೇ ಇದಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದು. ಸನ್ಮಾನ್ಯ ಸಿ ಪಿ ಯೋಗೇಶ್ವರ್ ಅವರು, ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮೆಲ್ಲ ಲೀಡರು, ನಮ್ಮ ಈ ಗ್ರಾಮದ ಸುಮಾರು ನಮ್ಮ ಜಯರಾಮಣ್ಣ ಸೀನಿಯರ್ ಅವರು, ನಮ್ಮ ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಈ ದಿವಸ ಮುದಗೆರೆ ಯಾವಾಗಲೂ ಸಹಿತ ಥರ ಇತ್ತು. ಬಟ್ ಈ ಸಾರಿ ನಮ್ಮೆಲ್ಲ ಟೀಮ್ ಗೆದ್ದಿರೋದಕ್ಕೆ ಎಲ್ಲ ಸದಸ್ಯರಿಗೆ, ಈ ಸೊಸೈಟಿಗೆ ಸಂಬಂಧಪಟ್ಟಂಥ ಎಲ್ಲ ಮೆಂಬರ್ಸ್ಗೆ ನಾನು ಮತ್ತು ನಮ್ಮೆಲ್ಲ ಯುವಕರಿಂದ ಧನ್ಯವಾದ ಯೋಚಿಸ್ತೀನಿ. ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರ ಸಹಕಾರದಿಂದ, ಸಾಮಾನ್ಯ ನಮ್ಮ ನಾಯಕರಾದ ಸಿ ಲಿಂಗೇಶ್ವರ ಅವರ ಆರೈಕೆಯಿಂದ ಮತ್ತು ನಮ್ಮ ಬಮೂಲ್ ನಿರ್ದೇಶಕರಾದ ಎಸ್ ಲಿಂಗೇಶ್ ಕುಮಾರ್ ಅವರ ಸಹಕಾರದಿಂದ ಇವತ್ತು ನಾವು ಚುನಾವಣೆಯಲ್ಲಿ ಒಂದು ಬಹುಮತವನ್ನು ನಾವು ಪಡೆದಿದ್ದೇವೆ. 7 ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ಇವತ್ತು ಸಹಕಾರಿ ಕ್ಷೇತ್ರ ಭಾಳ ದೊಡ್ಡ ಸಹಾಯವನ್ನು ಮಾಡ್ತಕ್ಕಂಥ ಕ್ಷೇತ್ರ. ಇವತ್ತು ಈ ಕ್ಷೇತ್ರವನ್ನು ಉಪಯೋಗಿಸ್ಕೊಂಡು ನಮ್ಮ ವ್ಯಾಪ್ತಿಯ ಜನರಿಗೆ, ಷೇರುದಾರರಿಗೆ ಒಂದಷ್ಟು ಸಹಾಯ ಮಾಡಬೇಕು, ಒಂದಷ್ಟು ಕೆಲಸ ಮಾಡಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ಒಂದು ಒಳ್ಳೆಯ ಹೊಸ ತಂಡಕ್ಕೆ ನಮ್ಮ ಜನ ಆಶೀರ್ವಾದ ಮಾಡಿದ್ದಾರೆ. ಅವರೊಂದು ಆಸೆಗೆ ನಾವು ತಣ್ಣೀರಂತೆ ಅವರೇನು ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ಧಕ್ಕೆ ಬರದಂತೆ ನಾವು ಕೆಲಸ ಮಾಡ್ತೀವಿ. ಸಹಕಾರಿ ಕ್ಷೇತ್ರ ರಾಜಕೀಯವಾಗಿರೋದ್ರಿಂದ ಭಾಳ ಇದು ಕೆಟ್ಟ ಪರಿಸ್ಥಿತಿ. ಇವತ್ತು ಅದು ಮುಂದೆ ಹೋಗಲಿ, ರಾಜಕಾರಣನೇ ತುಂಬಿಕೊಂಡಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಸಾರ್ವಜನಿಕ ಸೇವೆಗೆ ಇನ್ನು ಮುಡುಪಾಗಿರಲಿ ಅನ್ನೋದು ನಮ್ಮ ಆಶಯ ಆಗದೆ. ಹಾಗಾಗಿ ನಮ್ಮೆಲ್ಲ ಹೊಸ ನಿರ್ದೇಶಕರು ನಮಗೆ ಬೆಂಬಲ ಕೊಡ್ತಾರೆ. ಇವತ್ತು ಚುನಾವಣೆಯಲ್ಲಿ ಯಾರೆಲ್ಲ ನಮಗೆ ದುಡಿದ್ರು, ನಮಗೆ ಪಕ್ಷಕ್ಕೆ ಸಹಾಯ ಮಾಡಿದ್ರು, ನಮ್ಮ ಗೆಲುವಿಗೆ ಸಹಕಾರ ಮಾಡಿದ್ರು, ಎಲ್ಲ ಷೇರುದಾರರಿಗೆ, ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ಆತ್ಮೀಯವಾಗಿ ಧನ್ಯವಾದಗಳು ಅರ್ಪಿಸ್ತೀನಿ. ಜನರು ಕೊಟ್ಟಂಥ ತೀರ್ಪನ್ನು ಸ್ವಾಗತ ಮಾಡಿ ಅವರು ಆಶೀರ್ವಾದ ಮಾಡಿರ್ತಕ್ಕಂಥಕ್ಕೆ ನಾವು ಅವ್ರಿಗೆ ಒಂದು ಗೌರವ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ.